ಮಂಗಳೂರಿನ ಚಿಲಿಂಬಿಗುಡ್ಡೆಯ ಶ್ರೀ ರಾಮಾಂಜನೇಯ ಯುವಕ ಮಂಡಲದ 35ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಶ್ರೀ ಆಂಜನೇಯ ನೂತನ ರಜತ ಭಾವಚಿತ್ರದ ಪ್ರತಿಷ್ಠಾಪನೆ ಹಾಗೂ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜೆ ನೆರವೇರಿತು. ಮುಂಜಾನೆ ಗಣಹೋಮ, ನವಕ ಪ್ರದಾನ, ಪ್ರತಿಷ್ಠಾ ಕಲಶ ಪೂಜೆ ನಡೆದವು. ಗುರುವಾರ ಮುಂಜಾನೆ ಕೋಡಿಕಲ್ನ ವೇದಮೂರ್ತಿ ಶ್ರೀ ವಿಶ್ವಕುಮಾರ್ ಜೋಯಿಶ್ವರ ನೇತೃತ್ವದಲ್ಲಿ ಧಾರ್ಮಿಕ ವಿಧಾನಗಳೊಂದಿಗೆ ಶ್ರೀ ಆಂಜನೇಯ ರಜತ ಭಾವಚಿತ್ರದ ಪ್ರತಿಷ್ಠೆ ನೆರವೇರಿದವು. ಇದೇ ವೇಳೆ ಶ್ರೀ ರವಿಶಂಕರ್ ಗುರೂಜಿಯವರ ವ್ಯಕ್ತಿತ್ವ ವಿಕಸನ ಸಂಸ್ಥೆಯ ಶಿಕ್ಷಕಿ ಸುರೇಖಾ ಆರ್ ಹೆಗ್ಡೆ ಅವರು ಗಣ್ಯರು ಜೊತೆಯಾಗಿ ದೀಪ ಬೆಳಗಿಸಿದರು. ಈ ವೇಳೆ ಮಾತನಾಡಿದ ಶಿಕ್ಷಕಿ ಸುರೇಖಾ ಆರ್ ಹೆಗ್ಡೆ ಅವರು ಶ್ರೀ ರಾಮಾಂಜನೇಯ ಯುವಕ ಮಂಡಲ ಮಂಗಳೂರಿಗೆ ಮಾತ್ರವಲ್ಲದೆ ದೇಶಕ್ಕೆ ಮಾದರಿಯಾಗಲಿ ಎಂದು ಶುಭ ಹಾರೈಸಿದರು. ಈ ಲೋಕಕ್ಕೆ ಒಳ್ಳೆಯದಾಗಿ ನಾನು ಹೇಳುವಂಥದ್ದೆಲ್ಲ ಏನಿದೆ ನಮ್ಮ ಅಣ್ಣನವರು ಮೊದಲೇ ಹೇಳಿದ್ದಾರೆ, ಯಾವಾಗಲೂ ಸಂಸ್ಕೃತಿ ಮುಖ್ಯ ಅಂಥೇಳಿ. ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಅಂಥೇಳಿ ಮೊದಲಿಂದ ಕೇಳ್ಕೊಂಡು ಬಂದದ್ದು. ಅದನ್ನು ಇಲ್ಲಿ ನಾವು ಹೇಳುವ ಅಗತ್ಯವಿಲ್ಲ, ಯಾಕಂದರೆ ಇಲ್ಲಿ ಮಕ್ಕಳನ್ನು ನೋಡುವಾಗ ನಮಗೆ ಗೊತ್ತಾಗುತ್ತೆ ಏನು ಸಂಸ್ಕೃತಿ ಇದೆ, ಏನು ಕಲಿಬೇಕು, ಏನು ಬೇಕು, ಏನು ಬೇಡ ಅಂಥೇಳಿ ಎಲ್ಲ ಇಲ್ಲಿ ಮಾತೆಯರು ಅಷ್ಟು ಚೆನ್ನಾಗಿ ಹೇಳಿಕೊಟ್ಟಿದ್ದೀರಿ. ಹಾಗೆಯೇ ಇಲ್ಲಿ ಯಾವ ರೀತಿ ಒಗ್ಗಟ್ಟಿನಲ್ಲಿ ಇದ್ದಾರೆ ಅಂಥೇಳಿ ಮಂಗಳೂರಿಗೆ ಮಾದರಿ ಆಗಬೇಕು ಅಂತ ಹೇಳಿದರು. ಮಂಗಳೂರಲ್ಲ, ನಮ್ಮ ದೇಶಕ್ಕೆ ಇದೊಂದು ಮಾದರಿಯಾಗಿ ಬರಲಿ ಯುವಕ ಮಂಡಲ ಅಂತ ನನ್ನ ಈ ಭಾಷಣ ಹಾರೈಸುತ್ತೆ. ತದ ಬಳಿಕ ಕೋಡಿಕಲ್ ವೇದಮೂರ್ತಿ ಶ್ರೀ ವಿಶ್ವಕುಮಾರ್ ಜೋಯಿಶ್ವರು ಮಾತನಾಡಿ, ಶ್ರೀ ರಾಮಾಂಜನೇಯ ಯುವಕ ಮಂಡಲದ ಒಗ್ಗಟ್ಟು ಎಲ್ಲಿಯೂ ಇಲ್ಲ. ಇಲ್ಲಿ ವಿದ್ಯಾ ಮಾರ್ಗ, ಜ್ಞಾನ ಮಾರ್ಗ, ಶ್ರದ್ಧಾ ಮಾರ್ಗ, ಭಕ್ತಿ ಮಾರ್ಗವನ್ನು ತೋರಿಸುವ ಕೇಂದ್ರವಾಗಿದೆ ಎಂದು ಅವರು ಹೇಳಿದರು. ಈ ಭಕ್ತಿ ಕೇಂದ್ರದಲ್ಲಿ ಇವತ್ತು ಒಂದು ಅನೇಕ ವರ್ಷದಿಂದ ಈ ಮಂದಿರದಲ್ಲಿ ನಾವು ನೋಡ್ತಾ ಇದ್ದೇವೆ, ಎಲ್ಲರ ಒಂದು ಒಗ್ಗಟ್ಟು, ಎಲ್ಲರ ಒಂದು ಸಹಕಾರ ಇಲ್ಲಿಯಷ್ಟು ಬೇರೆ ಎಲ್ಲಿಯೂ ಇಲ್ಲ. ಬಹಳ ಖುಷಿಯಾಗುತ್ತೆ ಅಂತಹ ಒಗ್ಗಟ್ಟನ್ನು ಕೊಡುವಂಥ ಕೇಂದ್ರ. ಇಲ್ಲಿ ಖಾಲಿ ವಿದ್ಯೆ ಮಾತ್ರ ಅಲ್ಲ, ಜ್ಞಾನ ಮಾರ್ಗವನ್ನು, ವಿದ್ಯಾ ಮಾರ್ಗವನ್ನು, ಹಾಗೆ ಶ್ರದ್ಧಾ ಮಾರ್ಗವನ್ನು, ಭಕ್ತಿ ಮಾರ್ಗವನ್ನು ತೋರಿಸುವಂಥ ಕೇಂದ್ರ. ಬಾಕಿ ಕ್ಷೇತ್ರದಲ್ಲೆಲ್ಲ ಖಾಲಿ ಪೂಜೆ ಪುನಸ್ಕಾರ ಮಾತ್ರ ನಡೀತದೆ, ಇಲ್ಲಿ ಹಾಗೆಲ್ಲ ಎಲ್ಲ ದಾನಗಳು ನಡೀತಾ ಉಂಟು. ಹಾಗಾಗಿ ವರ್ಷಕ್ಕೊಮ್ಮೆ ಎಲ್ಲ ಸೇರಿಕೊಂಡು ಉತ್ಸಾಹದಿಂದ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಈ ವರ್ಷ ಬಹಳ ವಿಶೇಷ, ಯಾಕೆಂತ ಹೇಳಿದರೆ ಆ ಮುಖ್ಯಪ್ರಾಣ ದೇವರ ಬೆಳ್ಳಿಯ ಒಂದು ದರ್ಪಣ ಕನ್ನಡಿ ಬಿಂಬವನ್ನು ಅಂತ ಹೇಳಿದರೆ ಬೆಳ್ಳಿಯ ಒಂದು ಕವಚದ ಮುಖಾಂತರ ಆ ದೇವರ ರೂಪವನ್ನು ಇಟ್ಟು ನಾವು ಪೂಜೆ ಮಾಡಲಿಕ್ಕೆ ಶುರು ಮಾಡಿದ್ವಿ. ವಕೀಲರಾದ ವಾಸುದೇವ ಗೌಡ ಮಾತನಾಡಿ, ಸಂಸ್ಕಾರಯುಕ್ತ ಸಮಾಜ ನಿರ್ಮಾಣಕ್ಕೆ ಯುವಕ ಮಂಡಲ ಕಾರ್ಯಪ್ರವೃತ್ತವಾಗಿ ಕೆಲಸ ಮಾಡುತ್ತಿದೆ ಎಂದು ಅವರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ರಾಮಾಂಜನೇಯ ಯುವಕ ಮಂಡಲ ಇವರು ಎಲ್ಲ ಸಹಭಾಗಿತ್ವದಲ್ಲಿ ಹಮ್ಮಿಕೊಂಡಂಥ ಇವರು ಈ ಒಂದು ಬೆಳ್ಳಿಯ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪಿಸಿದಂಥ ಎಲ್ಲರಿಗೂ ಕೂಡ ದೇವರು ಒಳ್ಳೆಯದು ಮಾಡಲಿ. ಅದೇ ರೀತಿ ಇಲ್ಲಿ ಈ ನಮ್ಮ ಕಾರ್ಯಕರ್ತರು ಬಳಸುವಂಥ ವಿದ್ಯಾದಾನ, ಧನದಾನ, ಬುದ್ಧಿದಾನ, ಇಲ್ಲಿಂದ ಕೆಲವು ಸಂಸ್ಕಾರ ಕಲಿತು ಹೋಗ್ತಾರೆ. ಅದೇ ರೀತಿ ಎಲ್ಲ ವಿಚಾರಗಳ ಸಂಸ್ಕೃತಿಯನ್ನು ಕಲಿಸುವಂಥ, ಸಂಸ್ಕಾರ ಕಲಿಸುವಂಥ, ಧಾರ್ಮಿಕ ವಿಧಿವಿಧಾನ ನೀತಿ ನಿಯಮ ಕಲಿಸುವಂಥ ಎಲ್ಲ ಒಂದು ಕೇಂದ್ರವಾಗಿಟ್ಟುಕೊಳ್ಳುವಂಥ ಈ ಕ್ಷೇತ್ರವೊಂದು ಇನ್ನು ಭವಿಷ್ಯತ್ ಕಾಲದಲ್ಲಿ ಇಡೀ ನಮ್ಮ ಮಂಗಳೂರಿಗೆ ಒಂದು ಮಾರ್ಗದರ್ಶನ ಆಗುವಂಥ ಒಂದು ಕ್ಷೇತ್ರ ಆಗಲಿ. ಅದನ್ನು ರಾಮಾಂಜನೇಯ ನಡೆಸಿಕೊಡಲಿ, ಅವರ ಆಶೀರ್ವಾದ ಬೇಕು. ಅದೇ ರೀತಿ ಈ ಕ್ಷೇತ್ರದಲ್ಲಿ ಬೆಳಗುವಂಥ ಈ ನಮ್ಮ ಮುಂದಿನ ಜನಾಂಗಗಳು, ನಮ್ಮ ಮಂಗಳೂರು ಇರ್ಬೋದು, ನಮ್ಮ ರಾಜ್ಯ ಇರ್ಬೋದು, ನಮ್ಮ ದೇಶದಲ್ಲಿ ಕೂಡ ಒಂದು ಒಳ್ಳೆ ಆಡಳಿತ ಕೊಟ್ಟು ಒಳ್ಳೆ ಸಂಸ್ಕಾರಯುತ ನಮ್ಮ ಜನಾಂಗವನ್ನು ಮುಂದುವರಿಸುವಂಥ ಯೋಗ್ಯ ಜನತೆಯನ್ನು ನಮ್ಮ ಈ ರಾಮಾಂಜನೇಯ ಸ್ವಾಮಿಯು ಈ ವೇಳೆ ಚರಿತ್ ಪೂಜಾರಿ, ಗೌರವಾಧ್ಯಕ್ಷ ಗುರುದತ್ ಕೋಟ್ಯನ್, ಅಧ್ಯಕ್ಷರಾದ ದಿನೇಶ್, ಉಪಾಧ್ಯಕ್ಷ ಚಿರಂಜೀವಿ, ಮಹಿಳಾ ಉಪಾಧ್ಯಕ್ಷ ವಿಜಯಲಕ್ಷ್ಮಿ, ಕಾರ್ಯದರ್ಶಿ ಶ್ಯಾಮ್ ಸುಂದರ್, ಉಪಕಾರ್ಯದರ್ಶಿ ಪವನ್ ರಾಜ್, ಮಹಿಳಾ ಸಂಘಟನಾ ಕಾರ್ಯದರ್ಶಿ ವತ್ಸಲ ನಾಗೇಂದ್ರ ಸೇರಿದಂತೆ ಕಮಿಟಿಯ ಸದಸ್ಯರು ಉಪಸ್ಥಿತರಿದ್ದರು.
Abaca Queen Cruise AQC, a new crown jewel for tourism in coastal Karnataka. Mangaluru's one and only floating restaurant with world-class hospitality. AQC has 2 halls, Den Lounge and Breeze. Den is an AC hall with a seating capacity of 150 members with fine dine service. Enjoy the open-top natural river experience in Breeze, an open-top hall with capacity of 200 customers. Also enjoy the variety of mouth-watering seafood delicacies in a unique riverside floating experience. Come, enjoy and convert your time into a wonderful experience. Abaca Queen Cruise AQC, a unit of Star Queen Enterprises, behind Sri Brahma Babarai Temple, Bokapatna, Mangaluru. For bookings, contact 92433 01874